ವೆಲ್ಕಮ್ ಬ್ಯಾಕ್ ಟು ದ ಮಾಸ್ಟರ್ ಚಾನಲ್. ಏನಪ್ಪಾ ವಿಷಯ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ಬಿಗ್ ಬಾಸ್ ಇವಾಗ ಈ ಸೀಸನ್ 13ನೇ ಸೀಸನ್ ದೊಡ್ಡ ಸ್ಟಾರ್ಟ್ ಆಗುತ್ತೆ ಅಂತ ಆದ್ರೆ ದೊಡ್ಡ ಸ್ಟಾರ್ಟ್ ಆಗುತ್ತೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಆಡಿಷನ್ ಸ್ಟಾರ್ಟ್ ಮಾಡಿಸಿದ್ರು, ಆಡಿಷನ್ ಮುಗಿಸಿದ್ರು. ಇನ್ನು ಆಡಿಷನ್ ಗೆ ಹೋಗೋಕೆ ಯಾರು ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಯಾರು ಇನ್ನೂ ಮಿಸ್ ಆಗಿದೆ, ಅವ್ರಿಗೆ ಇನ್ನೂ ಒಂದು ಚಾನ್ಸ್ ಇದೆ ಹೋಗೋಕೆ. ಅವ್ರಿಗೆ ಅದು ಯಾವ ತರ ಅಂತಂದು ಹೇಳ್ತೀನಿ ವಿಡಿಯೋದಲ್ಲಿ. ಮತ್ತೆ ಈ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದು ಹೇಳ್ತೀನಿ. ಇನ್ನು ಕನ್ಫರ್ಮ್ ಅಪ್ಡೇಟ್ ಇಲ್ಲ, ಬಟ್ ಇದು ಅಪ್ಡೇಟ್ ಒಟ್ 100ಕ್ಕೊಂದು 80% ನಿಜ ಇರುತ್ತೆ. ನೋಡೋಣ ಬನ್ನಿ. ನೋಡಕ್ಕಿಂತ ಮುಂಚೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡುವ. ಫಸ್ಟ್ನೇದಾಗಿ ಹೇಳ್ಬಿಡ್ತೀನಿ, ನೀವು ಏನಾದ್ರು ಇನ್ನು ಆಡಿಷನ್ ನ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಲ್ಲ, ಇವಾಗ ಬಿಗ್ ಬಾಸ್ ಈ ಸೀಸನ್ 13ನೇ ಸೀಸನ್ ಗೆ ಒಂದು ಸ್ಪಾನ್ಸರ್ ಆಗಿದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ವೈಟ್ ಗೋಲ್ಡ್. ಈ ಇದರಲ್ಲಿ ಈ ಆಪ್ ನಲ್ಲಿ ನೀವು ಹೋಗಿ ವಿಡಿಯೋ ಅಪ್ಲೋಡ್ ಮಾಡಬಹುದು. ಆಡಿಷನ್ ಅಂದ್ರೆ ಬಿಗ್ ಬಾಸ್ ಆಡಿಷನ್ ವಿಡಿಯೋ ಅಪ್ಲೋಡ್ ಮಾಡಬಹುದು ಅಂತೆ. ಯಾವ ತರ ಅನ್ನೋದು ನೀವು ಆ ಆಪ್ ನ ಡೌನ್ಲೋಡ್ ಮಾಡಿದಾದ್ಮೇಲೆ ಗೊತ್ತಾಗೋದು. ಹಂಗಾಗಿ ಆ ಡೌನ್ಲೋಡ್ ಆಪ್ ನೀವು ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ. ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಗಸ್ಟ್ ಲಾಸ್ಟ್ ವೀಕ್ ಅಂತ ಒಂದು ಅಪ್ಡೇಟ್ ಇದೆ. ಅದರಲ್ಲಿ ಏನಾದ್ರು ನಿಮ್ಗೆ ಒಂದೇಳೆ ಏನಾದ್ರು ಅಪ್ಡೇಟ್ ಇವಾಗ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಆಗಸ್ಟ್ ಲಾಸ್ಟ್ ವೀಕ್ ಆಗುತ್ತೆ. ಬಟ್ ಡೇಟ್ ಕನ್ಫರ್ಮ್ ಇಲ್ಲ, ಹಂಗಾಗಿ ಲಾಸ್ಟ್ ವೀಕ್ ನಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ಅಪ್ಡೇಟ್ ಇದೆ. ಕಾದು ನೋಡೋಣ. ಬಿಗ್ ಬಾಸ್ ಆಡಿಷನ್ ಗೆ ಯಾರು ವಿಡಿಯೋ ಮಿಸ್ ಮಾಡಿದಿರ ಅವರು ಕೂಡ ಇವಾಗ ಇನ್ನೂ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಹಂಗಾಗಿ ಯಾರು ಇನ್ನೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಹೋಗಿ ವೈಟ್ ಕೋಡ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನೀವು ಅಪ್ಲೋಡ್ ಮಾಡಬಹುದಂತೆ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಬಿಗ್ ಬಾಸ್ ಗೆ ಯಾರ್ಯಾರು ಹೋಗುತ್ತಾರೆ ಅನ್ನೋದು ಕೂಡ ಒಂದು 4 ಮಂದಿ ಹಿಂಗತೆ ಇವಿಬ್ರು ವಿಡಿಯೋ ಅಂದ್ರೆ ಹೆಸರುಗಳು ಬಂದಿವೆ, ಅಂದ್ರೆ ಕಾಲ್ಸ್ ಹೋಗಿದೆ ಅಂತಂದು. ಕಾದು ನೋಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾರ್ಯಾರಿಗೆ ಕಾಲ್ಸ್ ಹೋಗಿದೆ ಅಂತಂದು. ಮತ್ತೆ ಈಗ ಆಡಿಷನ್ ನಲ್ಲಿ ಯಾವಾಗ ರಿಸಲ್ಟ್ ಅಂದ್ರೆ ಸೆಲೆಕ್ಟ್ ಯಾವಾಗ ಮಾಡ್ತಾರೆ ಅದು ಇನ್ನೂ ಅಪ್ಡೇಟ್ ಬಂದಿಲ್ಲ. ಅಪ್ಡೇಟ್ ಬಂದ್ಮೇಲೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.